ರೈತ ಬಂಧುಗಳೇ ನಮಸ್ಕಾರ. ಅಡಿಕೆ ಬೆಳೆಯಲ್ಲಿ ಹಿಂಗಾರು ಒಣಗುವ ಮತ್ತು ಹರಳು ಉದುರುವ ಸಮಸ್ಯೆಗೆ ಮೊದಲನೇ ಸಿಂಪರಣೆ ಏನು ಮಾಡಬೇಕು ಎಂಬ ಮಾಹಿತಿಗಾಗಿ ಈ ವಿಡಿಯೋ. ಕೃಷಿ ಮಾಹಿತಿ ಮಾಧ್ಯಮ, ಕೃಷಿ ನಮ್ಮ ಬದುಕು. ಬಂಧುಗಳೇ, ಅಡಿಕೆ ಬೆಳೆಯಲ್ಲಿ ಹೊಸ ಹಿಂಗಾರ ಬಂದ ಸಮಯದಲ್ಲಿ ಸಿಂಪರಣೆ ಮಾಡುವುದು ಉತ್ತಮ ಕ್ರಮ ಎನ್ನಬಹುದು. ಸಿಂಪರಣೆಗೆ 3 ರೀತಿಯ ಔಷಧಗಳನ್ನು ಬಳಸಬೇಕಾಗುತ್ತದೆ. ಮೊದಲನೆಯದಾಗಿ ಪೋಷಕಾಂಶಗಳು, ಎರಡನೆಯದು ಕೀಟನಾಶಕ, ಮೂರನೆಯದು ಶಿಲೀಂಧ್ರನಾಶಕ. ಉತ್ತಮ ಪೋಷಕಾಂಶಗಳಿಗಾಗಿ ಮಹಾದಂದ್ರವರ ಫ್ಲವರಿಂಗ್ ಸ್ಪೆಷಲ್ ಅನ್ನು ಸೇರಿಸಿ. ಇದರಲ್ಲಿ 11 ಪೋಷಕಾಂಶಗಳಿದ್ದು ಉತ್ತಮ ಪ್ರಾಡಕ್ಟ್ ಇದಾಗಿದೆ ಮತ್ತು ರೈತರ ಕೈಗೆಟುಕುವ ದರದಲ್ಲಿ ಸಿಗುತ್ತದೆ. 11 ಪೋಷಕಾಂಶಗಳೆಂದರೆ NPK ಮತ್ತು ಲಘು ಪೋಷಕಾಂಶಗಳನ್ನು ಹೊಂದಿದೆ. ಇದರಿಂದ ಸಂಪೂರ್ಣ ಪೋಷಕಾಂಶಗಳ ಕೊರತೆಯನ್ನು ಪೂರೈಸಿ ಹರಳು ಉದುರುವ ಮತ್ತು ಹಿಂಗಾರು ಒಣಗುವ ಸಮಸ್ಯೆಗಳನ್ನು ಕಡಿಮೆ ಮಾಡುತ್ತದೆ. ಇನ್ನು ಕೀಟಬಾಧೆ ನಿರ್ವಹಣೆಗೆ ಥೈಮೆಥಾಕ್ಸಮ್, ಲ್ಯಾಂಬ್ಡಾಸೈಲೋತ್ರಿನ್, ಬೀಟಾ ಸೈಫ್ಲೋತ್ರಿನ್, ಪ್ರೊಫಿನೋಫಾಸ್, ಇಮ್ಡಾಕ್ಲೋಪ್ರಿಡ್, ಕ್ಲೋರೋಪಾರಿಪಸ್, ಮೊನೊಕ್ರೋಟೋಪಸ್ ಇವುಗಳನ್ನು ಬಳಸಬಹುದು. ಇನ್ನು ಶಿಲೀಂಧ್ರನಾಶಕಗಳೆಂದರೆ ಕಾರ್ಬನ್ಡೇಸಿಯಂ, ಮ್ಯಾಂಕೋಜೆಬ್, ಹೆಕ್ಸಾಕೊನಜೋಲ್, ಟೆಬುಕೊನಜೋಲ್, ಮೆಟಲಾಕ್ಸೆಲ್, ಪ್ರೊಫಿಕೊನಜೋಲ್ ಇವುಗಳನ್ನು ಬಳಸಬಹುದು. ಫ್ಲವರಿಂಗ್ ಸ್ಪೆಷಲ್ ಅನ್ನು 200 ಲೀಟರ್ ನೀರಿಗೆ 1 kgಯಂತೆ ಮಿಶ್ರಣ ಮಾಡಿ ಅದರೊಟ್ಟಿಗೆ ಕೀಟನಾಶಕ ಮತ್ತು ಶಿಲೀಂಧ್ರನಾಶಕವನ್ನು ವಿತರಕರು ತಿಳಿಸಿದ ಪ್ರಮಾಣದಲ್ಲಿ ನೀರಿಗೆ ಮಿಶ್ರಣ ಮಾಡಿ ಈ 3 ರೀತಿಯ ಔಷಧಗಳನ್ನು ಒಟ್ಟಿಗೆ ಸಿಂಪರಣೆ ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ನೋಡಬಹುದು. ಕೃಷಿ ಮಾಹಿತಿ ಮಾಧ್ಯಮ, ಕೃಷಿ ನಮ್ಮ ಬದುಕು.